ಚಾಪೇಡಿ ಮಕ್ಕಳ ಜೊತೆ ಮಲಗಿತ್ತು ಒಂದು ನಾಗರ ಹಾವು. ಇಡೀ ರಾತ್ರಿ ಮಕ್ಕಳ ಜೊತೆಗೆ ಇತ್ತು ಬೃಹತ್ ಹಾವು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತ ಆಘಾತಕಾರಿ ಘಟನೆ ಇದು. ಇಡೀ ರಾತ್ರಿ ಹಾವು ಇದ್ರೂ ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ಲ. ಮಕ್ಕಳ ಜೊತೆ ಇದ್ದರೂ ಕಚ್ಚಲಿಲ್ಲ ಬುಸ್ ಬುಸ್ ನಾಗ. ಸಿಕ್ಕಾಪಟ್ಟೆ ಚಳಿ ಹಿನ್ನೆಲೆ ಬೆಚ್ಚನೆ ಜಾಗ ಅರಸಿ ಬಂದಿದ್ದ ಹಾವು. ಸೈಲೆಂಟ್ ನಾಗಪ್ಪ ಮಕ್ಕಳಿಗೇನ್ ಕಚ್ಚೋ ಸಾಹಸ ಮಾಡಲಿಲ್ಲ. ಇಡೀ ರಾತ್ರಿ ಹಾವಿನ ಜೊತೆಗಿದ್ದರೂ 5 ಮಕ್ಕಳು ಸೇಫ್ ಆಗಿದ್ರು. ಚಾಪೆಯಡಿ ಮಕ್ಕಳ ಜೊತೆಗೆ ನಾಗರ ಹಾವು ಇತ್ತು, ಮಲಗಿತ್ತು. ಇಡೀ ರಾತ್ರಿ ಮಕ್ಕಳ ಜೊತೆಗೆ ಬೃಹತ್ ಹಾವು ಇತ್ತು. ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಆಘಾತಕಾರಿ ಘಟನೆ ನೋಡಿ. ಚಾಪೆಯ ಅಡಿಯಲ್ಲಿ ಹೋಗಿ ಸೇರ್ಕೊಂಡಿತ್ತು ಆ ಹಾವು ಇಡೀ ರಾತ್ರಿ ಫುಲ್ ನೈಟ್ ಅಲ್ಲಿ ಚಾಪೆ ಅಡಿಯಲ್ಲೇ ಇದ್ರೆ ಅಲ್ಲಿ ಮಕ್ಕಳು ಕೂಡ 5 ಮಕ್ಕಳು ಕೂಡ ಮಲಗಿದ್ರಂತೆ. ಬಟ್ ಯಾರಿಗೂ ಕೂಡ ಏನು ತೊಂದರೆ ಮಾಡಿಲ್ಲ. ಎಲ್ಲ ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಕಚ್ಚುವಂಥದ್ದು ಯಾವುದೇ ರೀತಿಯಾದಂಥ ತೊಂದರೆ ಮಾಡಿಲ್ಲ. ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಬಟ್ ನೋಡಿ, ಹಾವು ಅಂದ ತಕ್ಷಣ ಎಲ್ಲರೂ ಕೂಡ ಭಯಭೀತರಾಗಿ ಎಲ್ಲಿ ಕಚ್ಚಿಬಿಡುತ್ತಪ್ಪ ಅಂತ ಓಡಿ ಹೋಗ್ತೀವಿ. ಬಟ್ ಈ ಹಾವಿಗೆ ಅದಕ್ಕೆ ಏನು ತೊಂದರೆ ಆಗದೆ ಅದು ಯಾರ ತಂಟೆಗೂ ಹೋಗೋದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮನೆಯಲ್ಲಿ ಮಕ್ಕಳ ಜೊತೆಗೆ ಮಲಗಿದ್ದ ಪೋಷಕರು ಚಾಪೆ ಹಾಸಿ ಬೆಚ್ಚನೆಯ ಬೆಡ್ಶೀಟ್ ಹೊದ್ದು ಮಲಗಿದ್ರು. ನೆಮ್ಮದಿಯಾಗಿ ಮಲಗಿದ್ದ ಮಕ್ಕಳು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಬಿಹಾರ ಮೂಲದ ಕುಟುಂಬ ಇದು. ತಾಯಿ ಅಂಜು ಮಧ್ಯರಾತ್ರಿ ಎದ್ದಾಗ ಕಾಣಿಸಿದ ನಾಗರ ಹಾವು. 7 ವರ್ಷದ ರಾಶಿ, 4 ವರ್ಷದ ಅನು, ಮೋನಾ ಪಕ್ಕದಲ್ಲಿದ್ದಂತ ಹಾವು. ತಕ್ಷಣವೇ ಪಕ್ಕದ ಮನೆಯವರನ್ನ ಕರೆದ ತಾಯಿ ಅಂಜು. ತಕ್ಷಣವೇ ಆಗಮಿಸಿದ ಹಾವು ಹಿಡಿದ ಉರುಗ ರಕ್ಷಕ ಪ್ರಶಾಂತ್. ಸೈಲೆಂಟ್ ನಾಗಪ್ಪ ಮಕ್ಕಳಿಗೇನು ಕಚ್ಚೋ ಸಾಹಸ ಮಾಡಲಿಲ್ಲ. ಇಡೀ ರಾತ್ರಿ ಹಾವಿನ ಜೊತೆಗಿದ್ರು 5 ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ತೊಂದರೆಯನ್ನ ಕೊಟ್ಟಿಲ್ಲ. ಹಾವಿದೆ ಅಂತ ಮಧ್ಯರಾತ್ರಿಯನ್ನ ಗಮನಿಸಿ ಪಕ್ಕದ ಮನೆಯವ್ರನ್ನ ತಾಯಿಯ ಕರೆಸಿ ಅಲ್ಲಿ ತೋರಿಸಿ ಅನಂತರ ಉರುಗ ತಜ್ಞರನ್ನ ಕರೆಸಿ ಅದನ್ನ ಹಾವನ್ನ ಹಿಡಿಸೋವಂತ ಕೆಲಸ ಮಾಡಿದ್ದಾರೆ. ಹಾವಿಗೆ ಏನಾದ್ರು ನಿದ್ದೆಗನ್ನಲ್ಲಾಗಿರ್ಬೋದು, ಏನೋ ಮಕ್ಕಳೇನೋ ಹಾವನ್ನ ಟಚ್ ಮಾಡುವಂಥದ್ದು, ಅದರ ಬಾಡಿಗೆ ಟಚ್ ಕೆಲಸ ಹಾಕಿದ್ರೆ ಏನ್ ಮಾಡ್ತಾ ಇತ್ತು ಅಂದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ಯಾರನ್ನೂ ಕೂಡ ಕಚ್ಚಿಲ್ಲ ಹಾವು. ಬಟ್ ಅದನ್ನ ಹಿಡಿದುಕೊಡುವಂತ ಕೆಲಸ ಆಗಿದೆ. ಕಚ್ಚಿದೆ ಅಂತ ಹೇಳ್ತಾವ್ರೆ.